ಒಂದು ಟೈಮ್ನಲ್ಲಿ ಇಂಡಿಯನ್ ಫುಟ್ಬಾಲ್ ಟೀಮ್ನ ಬ್ರೆಜಿಲ್ ಆಫ್ ಏಷ್ಯಾ ಅಂತ ಕರಿತಿದ್ರು. ಆದರೆ ಇವತ್ತು ನೋಡೋದಾದರೆ ನಾವು ಏಷ್ಯಾದಲ್ಲಿ ಟಾಪ್ 10 ಕೂಡ ಬರೋದಿಲ್ಲ, 25ನೇ ರ್ಯಾಂಕಲ್ಲಿದ್ದೀವಿ. ಇಂಡಿಯನ್ ಫುಟ್ಬಾಲ್ ಹಿಸ್ಟ್ರಿ ಸ್ಟಾರ್ಟ್ ಆಗೋದು 19th ಸೆಂಚುರಿ ಮಿಡಲಿಂದ. ದುರಾಂತ್ ಕಪ್ ಇದು ಇಂಡಿಯಾದಲ್ಲೇ ಸ್ಟಾರ್ಟ್ ಆಗಿದ್ದು. ಇದನ್ನು ಏಷ್ಯಾದಲ್ಲೇ ಅತಿ ಹಳೆ ಟೂರ್ನಮೆಂಟ್ ಅಂತ ಕರೀತಾರೆ. ಇದನ್ನು ಇವತ್ತಿಗೂ ಆಡ್ತಾರೆ. ನಿಮಗೆಲ್ಲ ಗೊತ್ತಿರಲಿ, 1948ರ ಒಲಿಂಪಿಕ್ಸ್ನಲ್ಲಿ ಇಂಡಿಯನ್ ಫುಟ್ಬಾಲ್ ಟೀಮ್ ಶೂ ಕೂಡ ಹಾಕ್ದಲೇ ಆಟ ಆಡಿ ಇಡೀ ಪ್ರಪಂಚಕ್ಕೆ ಆಶ್ಚರ್ಯ ಮೂಡಿಸಿತ್ತು. ಆವಾಗಿನ ಟೈಮ್ನಲ್ಲಿ ಕೋಲ್ಕತ್ತಾ ಮತ್ತು ಬೆಂಗಳೂರು ಕ್ಲಬ್ಗಳಲ್ಲಿ ಶೂ ಇಲ್ದಲೇ ಆಟ ಆಡಿದರೆ ಬಾಲ್ ಕಂಟ್ರೋಲ್ ಚೆನ್ನಾಗಿರುತ್ತೆ ಅಂತ ಶೂ ಇಲ್ದಲೇ ಆಡೋದು ರೂಢಿಯಲ್ಲಿತ್ತು. ಇವತ್ತು ನಾವು ಏಷ್ಯಾ ಲೀಗ್ಗಳಲ್ಲೇ ಕಷ್ಟಪಡ್ತಿದ್ದೀವಿ. ಆದರೆ 1950ನಲ್ಲಿ ಇಂಡಿಯಾ ಫಿಫಾ ವರ್ಲ್ಡ್ ಕಪ್ಗೆ ಕ್ವಾಲಿಫೈ ಆಗಿತ್ತು ಅಂದರೆ ನಂಬ್ತೀರಾ? ಆದರೆ ನಮ್ಮ ಫುಟ್ಬಾಲ್ ಫೆಡರೇಷನ್ ಒಲಿಂಪಿಕ್ಸ್ ಕಡೆ ಜಾಸ್ತಿ ಗಮನ ಕೊಟ್ಟು ಇಂಡಿಯನ್ ಟೀಮ್ನ ವರ್ಲ್ಡ್ ಕಪ್ಗೆ ಕಳಿಸೋದಿಲ್ಲ. ವಿಪರ್ಯಾಸ ಏನು ಅಂದರೆ ಟ್ರಾವೆಲ್ ಎಕ್ಸ್ಪೆನ್ಸಸ್ನ ಫಂಡ್ ಮಾಡ್ತೀನಿ ಅಂತ ಬ್ರೆಜಿಲ್ ತಾನಾಗೇ ಮುಂದೆ ಬಂದಿತ್ತು. ಇನ್ನು ಉಳಿದಿದ್ದ ಶಾರ್ಟೇಜ್ ಫಂಡ್ನ ಕೆಲವು ಸ್ಟೇಟ್ ಫುಟ್ಬಾಲ್ ಅಸೋಸಿಯೇಷನ್ಸ್ಗಳು ಫಂಡ್ ರೈಸ್ ಮಾಡಿದ್ವು. ಬೆಂಗಾಲ್ ಆಗಿರ್ಬೋದು, ಮಹಾರಾಷ್ಟ್ರ, ಮೈಸೂರು ಇವುಗಳು ಫಂಡ್ ರೈಸ್ ಮಾಡಿ ಉಳಿದಿದ್ದಂತಹ ಶಾರ್ಟೇಜ್ ಅಮೌಂಟ್ನ ಫುಲ್ಫಿಲ್ ಮಾಡೋದಕ್ಕೆ ರೆಡಿ ಇದ್ವು. 1951ರಿಂದ 1962ರವರೆಗೂ ಇಂಡಿಯನ್ ಫುಟ್ಬಾಲ್ನ ಗೋಲ್ಡನ್ ಪೀರಿಯಡ್ ಅಂತಲೂ ಕರೀತಾರೆ. ಇದಕ್ಕೆ ಮುಖ್ಯವಾದ ಕಾರಣಕರ್ತರು ಅಂದರೆ ಇಂಡಿಯನ್ ಫುಟ್ಬಾಲ್ನಲ್ಲೇ ದ ಗ್ರೇಟ್ ಲೆಜೆಂಡ್ ಕೋಚ್ ಅಂತ ಅನಿಸ್ಕೊಳ್ಳೋ ಸೈಯದ್ ಅಬ್ದುಲ್ ರಹೀಮ್ ಇವರ ಕೋಚಿಂಗ್ನಲ್ಲಿ ಇಂಡಿಯನ್ ಫುಟ್ಬಾಲ್ ಗೋಲ್ಡನ್ ಪೀರಿಯಡ್ನ ತಲುಪಿತ್ತು. 2 ಏಷ್ಯನ್ ಗೇಮ್ಸ್ ಗೋಲ್ಡ್ ಮೆಡಲ್ಸ್, 1956ರ ಒಲಿಂಪಿಕ್ಸ್ನಲ್ಲಿ 4ನೇ ಸ್ಥಾನದಲ್ಲಿ ಕೊನೆಗೊಳ್ತು. 1970ರಿಂದ 1990ವರೆಗೂ ಇಂಡಿಯನ್ ಫುಟ್ಬಾಲ್ನ ಡಿಕ್ಲೈನ್ ಪೀರಿಯಡ್ ಅಂತ ಕರೀತಾರೆ. ಬೈಚು ಭೂಟಿಯಾ ಮತ್ತು ಸುನಿಲ್ ಚೇಟ್ರಿ ಅಂತ ಲೆಜೆಂಡ್ ಆಟಗಾರರು ಇಂಡಿಯನ್ ಫುಟ್ಬಾಲ್ ಡ್ರೀಮ್ನ ಇನ್ನೂ ಜೀವಂತ ಇಟ್ಟಿದ್ದಾರೆ. ಇವರು ಇಂಡಿಯನ್ ಫುಟ್ಬಾಲ್ ಟೀಮ್ನ ಪೋಸ್ಟರ್ ಬಾಯ್ಸ್ ಅಂತಲೂ ಕೂಡ ಕರಿಬೋದು ನಾವು. ಇನ್ನು AIFF ಆಲ್ ಇಂಡಿಯಾ ಫುಟ್ಬಾಲ್ ಫೆಡರೇಷನ್ ಮತ್ತು ನಮ್ಮ MYAS ಮಿನಿಸ್ಟ್ರಿ ಆಫ್ ಯೂತ್ ಅಫೇರ್ಸ್ ಆ್ಯಂಡ್ ಸ್ಪೋರ್ಟ್ಸ್ನ ಅಸಮರ್ಥ ಆಡಳಿತದಿಂದ ನಮ್ಮ ಟೀಮ್ನ ಫಾರಿನ್ ಟೂರ್ಸ್ಗಳು ಕ್ಯಾನ್ಸಲ್ ಆಗ್ತವೆ. ಇಂಟರ್ನ್ಯಾಷನಲ್ ಟೂರ್ಸ್ಗಳು ಪ್ಲೇಯರ್ಸ್ಗಳಿಗೆ ಮತ್ತು ಟೀಮ್ಗೆ ತುಂಬ ಇಂಪಾರ್ಟೆಂಟ್. ಬೇರೆ ಟೀಮ್ಗಳು ಹೇಗೆ ಆಡ್ತಿದ್ದಾವೆ, ಅವರ ಸ್ಟ್ರಾಟರ್ಜೀಸ್ ಏನು, ಮೆಂಟಲ್ ಸ್ಟ್ರೆಂತ್, ಇದೆಲ್ಲದರ ಬೆಳವಣಿಗೆಗೆ ಫಾರಿನ್ ಟೂರ್ಸ್ಗಳು ತುಂಬ ಇಂಪಾರ್ಟೆಂಟ್. ಇದೆಲ್ಲದರಿಂದಲೇ ಇಂಡಿಯನ್ ಫುಟ್ಬಾಲ್ ಟೀಮ್ನ ಫಿಫಾ ವರ್ಲ್ಡ್ ರ್ಯಾಂಕಿಂಗ್ನಲ್ಲಿ 100ನೇ ಸ್ಥಾನದಲ್ಲಿದೆ. ಯುರೋಪಿಯನ್ ಫುಟ್ಬಾಲ್ ಸೂಪರ್ ಸ್ಟಾರ್ಗಳು 6ರಿಂದ 7ನೇ ಏಜಿಗೆ ಪ್ರೊಫೆಷನಲ್ ಅಕಾಡೆಮಿಗಳಿಗೆ ಸೇರಿಕೊಂಡು ಟ್ರೈನಿಂಗ್ ಪಡ್ಕೊಳ್ತಾರೆ. ಆದರೆ ನಮ್ಮಲ್ಲಿ ಕ್ವಾಲಿಫೈಡ್ ಟಾಪ್ ಟೈರ್ ಕೋಚಸ್ಗಳ ಕೊರತೆ ತುಂಬ ಇದೆ. ಇನ್ಫ್ರಾಸ್ಟ್ರಕ್ಚರ್ ಇಲ್ಲ. ಬಡ ಕುಟುಂಬದಿಂದ ಬಂದು ಫುಟ್ಬಾಲ್ನ ಪ್ರೊಫೆಷನಲ್ ಆಗಿ ತಗೊಳ್ಳೋದು ಕನಸಿನ ಮಾತೇನೆ. ಅದು ತುಂಬ ಕಷ್ಟ ಇಂಡಿಯಾದಲ್ಲಿ. ನಮ್ಮ ಫುಟ್ಬಾಲ್ ಫೆಡರೇಷನ್ ಮತ್ತು ಮಿನಿಸ್ಟ್ರಿ ಆಫ್ ಯೂತ್ ಅಫೇರ್ ಆ್ಯಂಡ್ ಸ್ಪೋರ್ಟ್ಸ್ನ ಅಸಮರ್ಥ ಆಡಳಿತ ದಶಕಗಳಿಂದನೂ ಕಂಟಿನ್ಯೂ ಆಯ್ತಲೇ ಬಂದಿದೆ. ಆ ಅಸಮರ್ಥ ಆಡಳಿತನ ಅದ್ಭುತವಾಗಿ ನಿಭಾಯಿಸ್ತಾ ಬಂದಿದ್ದಾರೆ. ಈ ಆಡಳಿತಕ್ಕೆ ಒಂದು ಟ್ರೋಫಿ ಕೊಟ್ಟಂಗೆ ಫಿಫಾ ಕೂಡ 2022ರಲ್ಲಿ ಇವರನ್ನ ಸಸ್ಪೆಂಡ್ ಮಾಡಿತ್ತು. ಇನ್ನು ನಿಮ್ಮಲ್ಲಿ ಕೆಲವರು ಅನ್ಕೋತಿರ್ಬೋದು, ಗೌರ್ಮೆಂಟ್ ಫಂಡೇ ಕೊಡ್ತಿಲ್ಲ, ಇವರೇನು ಮಾಡ್ತಾರೆ ಅಂತ. ಅದ್ರದ್ದು ಒಂದು ಕತೆ ಇದೆ. 2024-25ರ ಸಾಲಲ್ಲಿ ಮಿನಿಸ್ಟ್ರಿ ಆಫ್ ಯೂತ್ ಅಫೇರ್ ಆ್ಯಂಡ್ ಸ್ಪೋರ್ಟ್ಸ್ 8.78 crores ಫುಟ್ಬಾಲ್ಗೆ ಅಲೋಕೇಟ್ ಮಾಡಿದರು. ಇವರು ಅದರಲ್ಲಿ ಬರೀ 4.38 crores ಬಳಸಿದ್ದಾರೆ. ಇನ್ನು ಮಿಕ್ಕಿದ 49% ಸೀದಾ ಗೌರ್ಮೆಂಟಿಗೆ ವಾಪಸ್ ಹೋಗಿದೆ. ಏಷ್ಯಾದಲ್ಲಿ ನಾವು 25ನೇ ರ್ಯಾಂಕಲ್ಲಿದ್ದೀವಿ. ಇವಾಗ ನಾವು ಇಂಡಿಯನ್ ಫುಟ್ಬಾಲ್ ISL ಮೇಲೆ ತುಂಬ ಡಿಪೆಂಡೆಂಟ್ ಆಗಿದೆ. ಇದ್ರ ಬಗ್ಗೆನೂ ತುಂಬ ಹೇಳೋದಿದೆ, ಆದರೆ ಒಂದು ರೀಲ್ನಲ್ಲಿ ಎಲ್ಲನೂ ಕವರ್ ಮಾಡೋದಕ್ಕಾಗೋದಿಲ್ಲ. ಇದಕ್ಕೋಸ್ಕರ ಒಂದು ಯೂಟ್ಯೂಬ್ ವೀಡಿಯೋ ಮಾಡಬೇಕಾಗುತ್ತೆ. ನೋಡೋಣ, ಮುಂದೆ ಯಾವಾಗಲಾದ್ರೂ ಆದರೆ ಮಾಡ್ತೀನಿ. ನಮಗೆ ಇಂಡಿಯಾ ಎಲ್ಲ ಸ್ಪೋರ್ಟ್ಸ್ನಲ್ಲೂ ಕ್ವಾಲಿಟಿಯಾಗಿ ಆಟ ಆಡಬೇಕು, ಕ್ವಾಲಿಟಿ ಮೇಂಟೈನ್ ಮಾಡಬೇಕು. ನಾನು ಇಂಡಿವಿಜುವಲ್ ಆಗಿ ಯಾವ ಸ್ಪೋರ್ಟ್ಸಿಗೆ ಸಪೋರ್ಟ್ ಮಾಡ್ತೀನಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ.